ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಪ್ರತಿಭಟನೆ. ಪಾವಗಡ ಕೊರಟಗೆರೆಯಲ್ಲೂ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ. ಮೂಲಭೂತ ಸೌಕರ್ಯ ಹಾಗೂ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡ ಹಾಗೂ ಕೊರಟಗೆರೆ ತಾಲೂಕಿನಲ್ಲೂ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಪಾವಗಡ ತಾಲೂಕು ಕಚೇರಿಯ ಆವರಣದಲ್ಲಿ ಕಂದಾಯ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ನೂರಾರು ಮಂದಿ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕೂಡಲೇ ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಆಗ್ರಹಿಸಿದ್ರು. ಒಂದು ವೇಳೆ ಬೇಡಿಕೆ ಈಡೇರಿಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ರಾಜೇಶ್ ರವರು ಮಾತನಾಡಿ, ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್, ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗ್ತಾ ಇದೆ. ಒತ್ತಡ ಹೇರ್ತಾ ಇರೋದ್ರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀಡೋದಿಲ್ಲ. ಮತ್ತು ಈಗ ಎಲ್ಲ ಸೌಲಭ್ಯಗಳು, ಸರ್ಕಾರದ ಎಲ್ಲ ಸೌಲಭ್ಯಗಳು, ಎಲ್ಲ ಕೆಲಸಗಳು ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಆನ್ಲೈನ್ ವ್ಯವಸ್ಥೆ ಮಾಡಿದ್ಮೇಲೆ ನಮಗೆ ಆ ಕೆಲಸ ಮಾಡೋದಕ್ಕೆ ನಮಗೆ ಯಾವುದೇ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ನೀಡೋದಿಲ್ಲ. ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಾವು ಕೆಲಸ ಮಾಡ್ತಾಯಿರ್ತೀವಿ. ಹಾಗೆ ಈಗ ಪೌತಿ ಖಾತೆ ಆಂದೋಲನ ಈ ಪೌತಿ ಖಾತೆ ಆಂದೋಲನ ಅಂತ ಮಾಡಬೇಕಂತ ರಾಜ್ಯ ಸಂಘ ನಿರ್ಧಾರ ಮಾಡಿದೆ. ಆದರೆ ಅದರಲ್ಲಿ ತುಂಬ ಲೋಪಗಳಿದ್ದಾವೆ. ಮನೆಗೆ ಭೇಟಿ ನೀಡಿದಾಗ ಅವರು ದಾಖಲೆಗಳು ಕೊಡಬೇಕು, ಅವ್ರು ಕೊಡದೇ ಇದ್ದಾಗ ಕೆಲಸ ಆಗೋದಿಲ್ಲ. ಆದರೆ ರಾಜ್ಯ ಸರ್ಕಾರದಲ್ಲಿ ಇಷ್ಟೇ ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಇಷ್ಟು ಕೆಲಸ ಮಾಡಬೇಕು ಅಂತ. ಹೀಗಾಗಿ ನಮಗೆ ತುಂಬ ಒತ್ತಡ ಏರ್ತಾ ಇದೆ. ಈ ಇಡೀ ರಾಜ್ಯದಲ್ಲಿ ತುಂಬ ಶೋಷಿತ ಹುದ್ದೆ ಯಾವುದೇ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆನೇ. ತುಂಬ ಶೋಷಿತ ಆಗ್ತಾಯಿದ್ದೀವಿ ನಾವು. ಈ ಎಲ್ಲ ಬೇಡಿಕೆಗಳು ಇಟ್ಕೊಂಡು ನಾವು ಕರ್ನಾಟಕ ರಾಜ್ಯ ಎಲ್ಲ ಮುಷ್ಕರ ಕೈಗೊಂಡಿದ್ದೀವಿ ಸರ್. ಕೊರಟಗೆರೆಯ ತಾಲೂಕು ಕಚೇರಿ ಮುಂದೆ ಧರಣಿ ಕೂತ ಅಧಿಕಾರಿಗಳು. ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡರು. ಈ ವೇಳೆ ಕೊರಟಗೆರೆ ಗ್ರಾಮ ಆಡಳಿತ ಸಂಘದ ಖಜಾಂಚಿ ಸಬೀಬಾ ಬಾನು ಮಾತನಾಡಿ, ಗ್ರಾಮೀಣ ಭಾಗದ ಬಡ ಜನರ ಸೇವೆ ಮಾಡುವ ಮಹಿಳಾ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯವೂ ಇಲ್ಲ. ಕಚೇರಿಯ ಜೊತೆ ಶೌಚಾಲಯವೂ ಇಲ್ಲದಿದ್ರೆ ಮಹಿಳಾ ಅಧಿಕಾರಿಯ ಪಾಡೇನು ಎಂದು ಅಳಲನ್ನ ತೋಡಿಕೊಂಡ್ರು. ಮತ್ತು ಈಗ ಏನು ಬೇಡಿಕೆಗಳು ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನು ಸರ್ಕಾರದಲ್ಲಿ ಈಡೇರಿಸಬೇಕಂತ ಕೇಳ್ಕೊಳ್ತಾ, ಮತ್ತು ಸರ್ಕಾರಿಯಲ್ಲಿ ಮಹಿಳಾ ನೌಕರರಿಗೆ ಆಗ್ತಿರುವಂಥ ತೊಂದರೆ, ಕೆಲಸದ ಅವಧಿಯಲ್ಲಿ ಮತ್ತು ಕೆಲಸದ ಮೀರಿದ ಅವಧಿಯಲ್ಲಿ ವರ್ಚುವಲ್ ಮೀಟಿಂಗು ಮತ್ತು ಕೆಲಸದ ಒತ್ತಡ ಅಧಿಕ ಇರೋದರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ. ಮತ್ತು ಫೀಲ್ಡಲ್ಲಿ ಕಚೇರಿ ಇಲ್ಲ, ಮತ್ತು ಪ್ರತಿಯೊಂದು ವೈಯಕ್ತಿಕ ಸಮಸ್ಯೆಗಳಿಗೂ ತುಂಬ ಸಮಸ್ಯೆ ಆಗ್ತಿದೆ. ಲೇಡೀಸ್ ಹೇಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ದಯವಿಟ್ಟು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ತುಂಬ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ. ಶೌಚಾಲಯಗಳು ಇದೆಯಾ ಮೇಡಮ್? ಎಲ್ಲ ಕಚೇರಿನೇ ಇಲ್ಲ ಸರ್. ಶೌಚಾಲಯ ಮತ್ತು ಏನು ಮಾಡ್ತೀರಾ ಮೇಡಮ್? ಏನು ಮಾಡ್ತೀರಿ? ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ ಸರ್. ಆ ಥರ ಇದೆ ಸಮಸ್ಯೆ. ಜಾಬ್ ಚಾರ್ಟ್ ಇಲ್ಲ. ಯಾವಾಗ ಬೇಕಾವಾಗ ಮೀಟಿಂಗ್ ಆಗ್ತಾರೆ, ಯಾವಾಗ ಬೇಕಾವಾಗ ಕರೀತಾರೆ. ಆಗಲೇ ಸುಮಾರು ನಮ್ಮ ಲೇಡೀಸ್ ಆಗಲಿ 15-25 ವರ್ಷ ಒಂದೇ ವಿಯಾಗೆ ಕೆಲಸ ಮಾಡ್ತಾ ಇದ್ದೀವಿ ಸರ್. 25 ವರ್ಷ ಸೀನಿಯರ್ಸ್ ಎಲ್ಲ ಇದ್ದಾರೆ. ಇನ್ನೂವರೆಗೂ ಒಂದು ಪ್ರಮೋಷನ್ ಸಿಕ್ಕಿಲ್ಲ. ಯಾವುದೇ ಏನೇ ಕೇಳಿದ್ರು ಸೌಲಭ್ಯ ಇಲ್ಲದೆ ಕೆಲಸ ಮಾಡಿರ್ತಾರೆ. ಎಲ್ಲ ರ್ಯಾಂಕಿಂಗಲ್ಲಿ ಕೆಲಸ ಕೇಳ್ತಾರೆ. ಒಂದು ವ್ಯವಸ್ಥೆನ ಕೊಡಲ್ಲ. ಒಂದು ಲ್ಯಾಪ್ಟಾಪ್ ಆಗಲಿ, ಒಂದು ಪ್ರಿಂಟರ್ ಆಗಲಿ, ಏನೇ ಆಗಲಿ, ಅದು ಏನೋ ಇನ್ ಟೈಮಲ್ಲೇ ಕೆಲಸ ಕೇಳ್ತಾರೆ. ಸೌಲಭ್ಯ ಕೊಟ್ಟು ಕೆಲಸ ಕೇಳ್ತಾರೆ, ನಾವು ಮಾಡ್ತೀವಿ. ಮತ್ತು ಸ್ಟಾಫ್ ಕೊರತೆ ಇದೆ. ಎಲ್ಲ ಸರ್ಕಾರ ಇರಬೇಕಂತ ನಾವು ಕೇಳ್ಕೊತೀವಿ. ಪಾವಗಡದಿಂದ ಇಮ್ರಾನುಲ್ಲಾ, ಕೊರಟಗೆರೆಯಿಂದ ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ತುಮಕೂರು.